ಕಾನೂನು ಸಲಹೆಗಾರರು ಮೇಡಮ್ ಅವರು ಬಂದಿದ್ದಾರೆ. ಹಾಗೆ ಅರ್ಚನಾ ಜಯಪ್ರಕಾಶ್ ಮೇಡಮ್ ಅವರು ಬಂದಿದ್ದಾರೆ. ಹಾಗೆ ತಾಲೂಕು ಅಧ್ಯಕ್ಷರು ಮಹೇಂದ್ರ ನಾಯ್ಕ ಅವರು, ಹಾಗೆ ಎಲ್ಲ ಪದಾಧಿಕಾರಿಗಳು ನಮ್ಮ ಜೊತೆಗಿದ್ದಾರೆ. ನಮ್ಮ ಹೋರಾಟಕ್ಕೆ ಬೆಂಬಲ ಕೊಡಲಿಕ್ಕೆ ಬಂದಿದ್ದಾರೆ. WHR ಆರ್ಕೆ ಫೌಂಡೇಶನ್ ವಿಶ್ವ ಮಾನವ ಹಕ್ಕುಗಳು ಅಂದರೆ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಅಡಿಯಲ್ಲಿ ನಮ್ಮ ಸಂಸ್ಥೆ ಇದೆ. ಈಗ ನಾನು ಅದರದ್ದು ಕರ್ನಾಟಕ ಪಶ್ಚಿಮ ಭಾಗದ ಮಹಿಳಾ ಅಧ್ಯಕ್ಷೆ ಮತ್ತು ಉತ್ತರ ಕನ್ನಡದ ಜಿಲ್ಲಾ ಲೀಗಲ್ ಅಡ್ವೈಸರ್. ಹಾಗಾಗಿ ನಾವು ಸಾರ್ವಜನಿಕವಾಗಿ ನಾವು ಏನು ನಮ್ಮ ಸಂಸ್ಥೆ ಏನು ಕಾರ್ಯ ಮಾಡ್ತಾ ಇದೆ ಅದಕ್ಕೋಸ್ಕರ ನಾವು ಇಲ್ಲಿ ಈಗ ಭಟ್ಕಳ ಆಯಿತು, ಮುರುಡೇಶ್ವರ ಆಯಿತು, ಯಾವುದೇ ಕ್ಷೇತ್ರ ನಮ್ಮ ಉತ್ತರ ಕನ್ನಡದ ಯಾವುದೇ ತಾಲೂಕಿನಲ್ಲಿ ಇಂಥ ಸಮಸ್ಯೆಗಳು ಕಂಡುಬಂದಾಗ ನಾವು ಯಾವುದೇ ವೇದಿಕೆ ಆಗಲಿ ಇದು ಕನ್ನಡ ರಕ್ಷಣಾ ವೇದಿಕೆ ಪರ ನಾವು ಖಂಡಿತ ಇದ್ದೇವೆ. ಯಾಕಂದರೆ ನಮಗೆ ವಿಶ್ವ ಮಾನವ ಹಕ್ಕುಗಳು ಅಂದ್ಕೂಡೆ ನಮಗೆ ಸಾರ್ವಜನಿಕರಿಗೆ ಏನು ಪ್ರಾಬ್ಲಮ್ ಆಗುತ್ತೆ, ಸಾರ್ವಜನಿಕರಿಗೆ ಏನು ಅನುಕೂಲವಾಗಿದೆ ಆಗಬೇಕಾಗಿದೆ, ಅದ್ರ ಬಗ್ಗೆ ನಾವು ಹೋರಾಡ್ತಾ ಇದ್ದೇವೆ. ಹಾಗಾಗಿ ನಮ್ಮ ವಿಶ್ವ ಮಾನವ ಹಕ್ಕುಗಳ ಅಡಿಯಲ್ಲಿ ನಾವು ಖಂಡಿತ ಎಲ್ಲ ನಮ್ಮ ಸಂಸ್ಥೆ ಯಾವ ವೇದಿಕೆ ಸಾರ್ವಜನಿಕವಾಗಿ ಹೋರಾಡಿದೆ ಆ ವೇದಿಕೆಗೆ ನಾವು ಖಂಡಿತ ನಾವು ಅವರಿಗೆ ಬೆಂಬಲ ಕೊಡ್ತೇವೆ. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಬೆಂಬಲವನ್ನು ಯಾವ ಹೋರಾಟಕ್ಕೆ ಅವರಿಗೆ ಒಂದು ಒತ್ತನ್ನು ಕೊಡಲೇಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ಯಾವ ಅಧಿಕಾರಿಗಳು ಇದಕ್ಕೆ ಒತ್ತನ್ನು ಅಥವಾ ಅವರಿಗೆ ಸಪೋರ್ಟ್ ಕೊಡದೇ ಇದ್ದರೆ ನಾವು ಖಂಡಿತ ನಮ್ಮ ಕಾರ್ಯಾಚರಣೆಯನ್ನು ನಾವು ಮಾಡಬೇಕಾಗಿದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ನಮ್ಮ ಹಕ್ಕುಗಳು ಉಲ್ಲಂಘನೆ ಆಗ್ತಾ ಇದೆ. ಯಾವುದೇ ಕಾರಣಕ್ಕೂ ಒಂದು ಅಧಿಕಾರಿಗಳು ಇದಿಲ್ಲ. ಇಷ್ಟೇ ಜನರ ಹಕ್ಕುಗಳು ನಮ್ಮದೊಂದು ಹಕ್ಕು ಕೇಳ್ತಾ ಇದ್ದೀವಿ. ನಮ್ಮ ಹಕ್ಕುಗಳನ್ನು ಕೇಳಕ್ಕೆ ಈ ತಹಶೀಲ್ದಾರ್ ಒಬ್ಬರಿಗೂ ಈ ಆಫೀಸಲ್ಲಿ ಗತಿ ಇಲ್ಲ. ಬೆಳಿಗ್ಗೆಯಿಂದ ಒಂದು ಅನ್ನ ನೀರು ಬಿಟ್ಟು ಕೂತಿದ್ದೀವಿ ಇಲ್ಲಿ, ಒಬ್ಬರಿಗೂ ಇಲ್ಲ. ನಮ್ಮ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆಗಿದೆ, ನಮ್ಮ ಹಕ್ಕುಗಳ ಧಕ್ಕೆ ಆಗಿದೆ. ದಯವಿಟ್ಟು ಇದಕ್ಕೆ ನೀವೇ ಇದಕ್ಕೆ ಏನಂತ ಪರಿಹಾರ ಅಂತ ಅವ್ರ ಹತ್ರ ಮಾತಾಡಬೇಕು. ಈಗ ನಾವು ಬಂದು ನೀವು ನಮ್ಮ ಈ WHR ಆರ್ಕೆ ಫೌಂಡೇಶನ್ ವಿಶ್ವ ಮಾನವ ಹಕ್ಕುಗಳಿಗೆ ಅಂದರೆ ನಮ್ಮ ಈ ಜಿಲ್ಲಾ ನಾನು ಏನು ಉತ್ತರ ಕನ್ನಡ ಏನು ಲೀಗಲ್ ಅಡ್ವೈಸರ್ ಇದ್ದೀರಲ್ಲ ಆ ಹೆಸರಿನಲ್ಲಿ ನನ್ನ ಮದುವೆ ಕೊಡಬೇಕು. ನಾನು ಅದನ್ನು ಹೇಳ್ತಾ